ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ಆಫ್ಟರ್ ಅನ್ ಏಜ್ ಆಫ್ 40, ಒಂದು 40 ವರ್ಷ ಆದಮೇಲೆ ತುಂಬ ಜನ ಹೇಳುವಂಥ ಒಂದು ಕಂಪ್ಲೇಂಟ್ ಯಾವುದು ಕೇಳಿದ್ರೆ ಕೈಕಾಲು ನೋವು. ಯಾಕೆಂದರೆ ನಮ್ಮಲ್ಲಿ ಬರುವಂಥ ಎಷ್ಟೋ ಜನ ಹೇಳೋದು, ನಮ್ಮ ಹತ್ರ ಎಸ್ಪೆಷಲಿ ಲೇಡೀಸ್ ಹೇಳ್ತಾರೆ, ಸರ್ ನನಗೆ ಕಾಲುಗಳಲ್ಲಿ ತುಂಬ ನೋವು ಬರುತ್ತೆ, ಅದು ಜಗುತ್ತಾ ಇರುತ್ತೆ, ಇಲ್ಲ ರಾತ್ರಿ ಮಲಗಿದಾಗ ತುಂಬ ಮಸಲ್ ಕ್ರ್ಯಾಂಪ್ ಫೀಲ್ ಆಗುತ್ತೆ, ಇಲ್ಲ ರಾತ್ರಿ ಮಲಗಿದ್ರೆ ಇಡೀ ಕಾಲಲ್ಲಿ ಒಂಥರ ನೋವು. ಕೆಲವರಿಗೆ ಮೀನಖಂಡದಲ್ಲಿ ಅನಿಸಿದರೆ ಕೆಲವರಿಗೆ ಆ್ಯಂಟೀರಿಯರ್ ಪೋರ್ಷನಲ್ಲಿ ಶಿನ್ ಅಂತ ಏನು ಹೇಳ್ತೀವಿ ಆ ಏರಿಯಲ್ಲಿ ಸಿವಿಯರ್ ಪೇಯ್ನ್ ಅಂತ ಹೇಳ್ತಾರೆ. ಬಟ್ ಇದಕ್ಕೆ ಒಂದು ಮೇನ್ ರೀಸನ್ ಅಂತ ಕೇಳಿದರೆ ಏನು ಐಡೆಂಟಿಫೈ ಮಾಡೋಕ್ಕೂ ಆಗಲ್ಲ. ಯಾಕೆಂದರೆ ಅಲ್ಲಿ ಯಾವುದೇ ಇಂಜುರೀಸ್ ಆಗಿರಲ್ಲ, ಬೇರೆ ಏನೂ ಸಮಸ್ಯೆಗಳಿರಲ್ಲ, ಬಟ್ ಸ್ಟಿಲ್ ಕಂಟಿನ್ಯೂಸ್ ಪೇಯ್ನ್ ಅಂತ ಅನುಭವ. ಇದು ಭಾಳಷ್ಟು ಜನ ಹೇಳೋದು ನಾನು ಕೇಳಿದ್ದೇನೆ. ಸೊ ಅದಕ್ಕೆ ಮುಖ್ಯ ಕಾರಣಗಳೇನೇನು, ಯಾವ ಅಂಡರ್ಲೈಯಿಂಗ್ ಕಾಸಿಂದ, ಯಾವ ಕಾಯಿಲೆಗಳಿಂದ ನಮಗೆ ಈ ಥರ ಪ್ರಾಬ್ಲಮ್ಸ್ ಡೆವಲಪ್ ಆಗ್ಬೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ಈಗ ಮೊಣಕಾಲಲ್ಲಿ ಸೌಕಳಿ ಆದರೆ, ಅಥವಾ ಅಲ್ಲಿ ಇರುವಂಥ ಯಾವುದಾದ್ರೂ ಜಾಯಿಂಟ್ಸಲ್ಲಿ ಸೌಕಳಿ ಆದರೆ, ಅಥವಾ ಬೇರೆ ಏನಾದರೂ ಅಲ್ಲಿ ಆಗಿರುವಂಥ ಇಂಜುರೀಸಿಂದೆಲ್ಲ ನಮಗೆ ಕಾಲಲ್ಲಿ ನೋವು ಅನುಭವ ಆಗ್ಬೋದು. ಬಟ್ ನಾ ಈ ವಿಡಿಯೋದಲ್ಲಿ ಆ ಥರ ರೀಸನ್ಸಿಂದ ಬರುವಂಥ ಕಾಲು ನೋವಲ್ಲ ನಿಮ್ಮ ಹತ್ರ ಶೇರ್ ಮಾಡೋದು. ಇದು ಲೈಕ್ ಅದರದ್ದು ಬೇರೆಯೇ ಕಾರಣ ಇರುತ್ತೆ. ಸೊ ಬಟ್ ನಮಗೆ ಅದು ಈಸಿಯಾಗಿ ಐಡೆಂಟಿಫೈ ಮಾಡೋಕ್ಕಾಗಲ್ಲ. ಸೊ ಇದರಲ್ಲಿ ಒನ್ ಆಫ್ ದ ಮೇನ್ ರೀಸನ್ ಏನು ಅಂತ ಕೇಳಿದ್ರೆ ಸ್ಪೈನಲ್ ಕೆನಾಲ್ ಸ್ಟಿನೋಸಿಸ್. ಈಗಾಗಲೇ ನಾನು ಭಾಳಷ್ಟು ವೀಡಿಯೋಸ್ ಬ್ಯಾಕ್ ಪೇಯ್ನ್, ಸಯಾಟಿಕಾ ಈ ಥರ ಪ್ರಾಬ್ಲಮ್ಸ್ ಮೇಲೆ ಮಾಡಿದ್ದೇನೆ. ಸೊ ಅದು ನೀವು ಬೇಕಾದ್ರೆ ಇನ್ ಡೀಟೇಲ್ ಆಗಿ ನೋಡ್ಬೋದು. ಸೊ ಯೂಶ್ವಲಿ ಕಾಲಿಗೆ ಹೋಗುವಂಥ ನರಗಳು, ಅದು ಮೇನ್ಲಿ ಸಯಾಟಿಕ್ ನರ್ವ್ ಕಂಪ್ರೆಷನ್ ಇದ್ದರೆ ನಮಗೆ ಕಾಲುಗಳಿಗೆ ಸೆಳೆತ ಬರುವಂಥ ಸಾಧ್ಯತೆ ಇದೆ. ಇದು ಕೆಲವರಿಗೆ ಏನಾಗುತ್ತೆ, ಲೈಕ್ ಏನಾದರೂ ಒಂದು ಆ್ಯಕ್ಟಿವಿಟಿ ಮಾಡುವಾಗ ಅಷ್ಟೊಂದು ಅನಿಸಲ್ಲ, ಅವ್ರು ಹೋಗಿ ರಸ್ ತಗೊಳ್ಳುವಾಗ ಸಿವಿಯರ್ ಪೇಯ್ನ್ ಆಗುತ್ತೆ. ಇನ್ನು ಕೆಲವರಿಗೆ ತುಂಬ ಲಾಂಗ್ ಸ್ಟ್ಯಾಂಡಿಂಗಲ್ಲಿ ಪೇಯ್ನ್ ಆಗುತ್ತೆ. ಅದು ಕಾಲಲ್ಲಿ ಇರುವ ಸ್ಟ್ರಕ್ಚರ್ಸ್ ನೋಡಿದರೆ ಅದರಲ್ಲಿ ಏನೂ ಪ್ರಾಬ್ಲಮ್ ಇರಲ್ಲ. ಕೆಲವರಿಗೆ ಪೈರಿಫಾರ್ಮಿಸ್ ಸಿಂಡ್ರೋಮ್ ಆಗಿರುತ್ತೆ, ಅಂದರೆ ಗ್ಲೂಟಿಯಲ್ ರೀಜನಲ್ಲಿ ಕಾಲಿಗೆ ಹೋಗಿರುವಂಥ ನರ ಏನಿದೆ ಅದು ಕಂಪ್ರೆಸ್ ಆಗಿರುತ್ತೆ. ಅದು MRI ತೆಗೆದು ನೋಡಿದ್ರೆ ನಮಗೆ ಸಿಗಬೇಕು ಅಂತ ಇಲ್ಲ. ಸೊ ಈ ಥರ ಭಾಳಷ್ಟು ಕಾರಣಗಳಿಂದ, ಈಗ ಸ್ಟಿನೋಸಿಸ್ ಅಂತ ಹೇಳಿದ್ದೇನು, ಕಾಲಿಗೆ ಹೋಗುವಂಥ ನರ್ವ್ ರೂಟ್ಸ್ ಏನಿದೆ, ಸಯಾಟಿಕ್ ನರ್ವ್ ಫಾರ್ಮ್ ಆಗುವಂಥ ನರ್ವ್ ರೂಟ್ಸ್ ಏನಿದೆ ಅದರಲ್ಲಿ ಏನಾದರೂ ಡಿಸ್ಕಿಂದ ಕಂಪ್ರೆಷನ್ ಆದರೆ, ಅಥವಾ ಅಲ್ಲಿರುವಂಥ ಜಾಯಿಂಟ್ಸಲ್ಲಿ ಹೈಪರ್ಟ್ರೋಫಿ ಆಗಿ, ಫೆಸೆಟ್ ಜಾಯಿಂಟಲ್ಲಿ ಹೈಪರ್ಟ್ರೋಫಿ ಆದರೆ, ಅಥವಾ ಅಲ್ಲಿರುವಂಥ ಲೈಕ್ ಕೆಲವು ಲಿಗಮೆಂಟ್ಸ್ ಇದೆ, ಲಿಗಮೆಂಟಮ್ ಫ್ಲೇವಮ್ ಅಂತೆಲ್ಲ ಹೇಳಿ, ಸೊ ಅದರಲ್ಲಿ ಏನಾದರೂ ಹೈಪರ್ಟ್ರೋಫಿ ಆಗಿ, ಬಟ್ ಓವರಾಲ್ ಆ ನರ ಹೋಗ್ಲಿಕ್ಕಿರುವಂಥ ದಾರಿ ಸಣ್ಣ ಆದಾಗ ಅದರ ಪೇಯ್ನ್ ಎಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಅಂದರೆ ನಮ್ಮ ಕಾಲುಗಳಿಗೆ. ಸೊಂಟದಲ್ಲಿ ಏನೂ ಪೇಯ್ನ್ ಇರಬೇಕು ಅಂತ ಇಲ್ಲ. ಕೆಲವು ಸಲ ಸೊಂಟದಲ್ಲಿರುವಂಥ ಪ್ರಾಬ್ಲಮ್ ಎಲ್ಲ ರಿಸಾಲ್ವ್ ಆಗಿರುತ್ತೆ. ಬಟ್ ಆ ನರಗಳು, ಕಾಲಿಗೆ ಹೋಗಿರುವಂಥ ನರಗಳ ಮೇಲೆ ಕಂಪ್ರೆಷನ್ ಆಗಿದ್ದಕ್ಕೆ ಅವ್ರಿಗೆ ಕಾಲಿಗೆ ಸಿವಿಯರ್ ಪೇಯ್ನ್ ಅನುಭವ ಆಗ್ಬೋದು. ಕೆಲವರಿಗೆ ಏನಾಗುತ್ತೆ, ಸೆಳೆತ ಇರುತ್ತೆ, ಕೆಲವರಿಗೆ ಕಾಲಲ್ಲಿ ಜೋಮ್ ಆಗುತ್ತೆ, ಅಂದರೆ ತುಂಬ ನಮ್ನೆಸ್ ಫೀಲ್ ಆಗುತ್ತೆ ಕೆಲವರಿಗೆ. ಸೊ ಈ ಥರ ಪೇಷಂಟ್ಸ್ ನಾನು ನೋಡಿದಂಗೆ ಕಾಲು ಫೋಲ್ಡ್ ಮಾಡಿ ಇಟ್ಟರೆ ಅವರಿಗೆ ತುಂಬ ಕಂಫರ್ಟ್ ಫೀಲ್ ಆಗುತ್ತೆ. ಯಾವಾಗ ಕಾಲು ಸ್ಟ್ರೆಚ್ ಮಾಡ್ತಾರಲ್ಲ ಆವಾಗ ಈ ನರ ಸ್ಟ್ರೆಚ್ ಆಗುತ್ತೆ, ಅದ್ರ ಮೇಲೆ ಲೈಕ್ ಕಂಪ್ರೆಷನ್ ಇರುತ್ತೆ, ಸೊ ನಮಗೆ ಸಿವಿಯರ್ ಪೇಯ್ನ್ ಆಗುತ್ತೆ. ಸೊ ಅಂಥವರು ಬೇಕಾದ್ರೆ ಒಂದು ಪಿಲ್ಲೋ ಕಾಲು ಕೆಳಗೆ ಇಟ್ಕೊಂಡ್ರೆ ಈ ಪೇಯ್ನಿಂದ ರಿಲೀಫ್ ಸಿಗುವಂಥ ಸಾಧ್ಯತೆ ಇದೆ. ಸೊ ಒನ್ ಆಫ್ ದ ರೀಸನ್ ಈಸ್ ಸ್ಪೈನಲ್ ಕೆನಾಲ್ ಸ್ಟಿನೋಸಿಸ್, ಅಥವಾ ಏನಾದರೂ ಆ ಸಯಾಟಿಕ್ ನರ್ವ್ಗೆ ಆಗುವಂಥ ಯಾವುದಾದ್ರೂ ಒಂದು ಕಂಪ್ರೆಷನ್. ಕಾಲು ನೋವು ಬರಲಿಕ್ಕೆ ಎರಡನೇ ಮೇನ್ ರೀಸನ್ ಏನು ಅಂತ ಕೇಳಿದರೆ PAD ಅಂತ ಹೇಳ್ತೀವಿ, ಅಂದರೆ ಪೆರಿಫರಲ್ ಆರ್ಟ್ರಿ ಡಿಸೀಸ್. ಸೊ ನಮ್ಮ ಕಾಲುಗಳಲ್ಲಿ ಇರುವಂಥ ಸಣ್ಣ ಸಣ್ಣ ರಕ್ತನಾಳಗಳೇನಿದೆ, ಆರ್ಟ್ರೀಸ್ ಏನಿದೆ, ಅದರಲ್ಲಿ ಬರುವಂಥ ನ್ಯಾರೋಯಿಂಗಿಂದ, ಅಂದರೆ ಅದರ ಲೂಮನ್ ಏನಿದೆ ಅದು ಸಣ್ಣ ಆಗುತ್ತೆ. ಸೊ ಆವಾಗ ಪ್ರಾಪರಾಗಿ ರಕ್ತ ಸಂಚಾರ ಆಗಲ್ಲ. ಸೊ ಅದರಿಂದ ಆ ಕಾಲಲ್ಲಿರುವಂಥ ಮಸಲ್ಸ್ಗೆ ಬೇಕಾಗಿರೋ ಪೌಷ್ಟಿಕಾಂಶಗಳಿರ್ಬೋದು ಅಥವಾ ಆಕ್ಸಿಜನ್ ಇರ್ಬೋದು, ಅದು ಸರಿಯಾಗಿ ಸಪ್ಲೈ ಆಗಿಲ್ಲ ಅಂದರೆ ಏನಾಗುತ್ತೆ, ಕಾಲಲ್ಲಿ ನೋವು ಅಂತ ಅನುಭವ ಆಗುತ್ತೆ. ಸೊ ಇದು ಮೇನ್ಲಿ ನಮಗೆ ಫೀಲ್ ಆಗೋದು ನಮ್ಮ ಮೀನಖಂಡದಲ್ಲಿ ಸಿವಿಯರ್ ಪೇಯ್ನ್ ಅಂತ ಅನುಭವ ಆಗುತ್ತೆ. ಆ್ಯಂಡ್ ಇದರದೊಂದು ಮೇನ್ ಸೈನ್ ಏನಂತ ಕೇಳಿದ್ರೆ ನಾವು ಕ್ಲಾಡಿಕೇಶನ್ ಅಂತ ಹೇಳ್ತೀವಿ. ಯಾವುದಾದ್ರೂ ವ್ಯಾಯಾಮ ಮಾಡುವಾಗ ಅಥವಾ ಏನಾದರೂ ನಡೆಯುವಾಗಷ್ಟೇ ಈ ಥರ ಪೇಷಂಟ್ಸಲ್ಲಿ ಸಿವಿಯರ್ ಪೇಯ್ನ್ ಕಂಡು ಬರುತ್ತೆ. ಅದು ರೆಸ್ಟ್ ತಗೊಂಡು ಕೂಡಲೇ ಏನಾಗುತ್ತೆ, ಪೇಯ್ನ್ ಕಡಿಮೆ ಆಗುತ್ತೆ. ಸೊ ಯಾರಿಗಾದರೂ ಎಕ್ಸಸೈಸ್ ಮಾಡುವಾಗ ಅಥವಾ ವಾಕಿಂಗ್ ಮಾಡುವಾಗ ಅಥವಾ ತುಂಬ ಹೊತ್ತು ನಿಂತ್ಕೊಂಡಾಗ ಕಾಲಲ್ಲಿ ಸಿವಿಯರ್ ಪೇಯ್ನ್ ಅಂತ ಅನುಭವ ಆಗುತ್ತೆ ಅಂತ ಆದರೆ ನಾವೇನು ಮಾಡಬೇಕು, ವಿ ಹ್ಯಾವ್ ಟು ಸಸ್ಪೆಕ್ಟ್ PAD ಪ್ರಾಬ್ಲಮ್. ಸೊ ಈ PAD ಹೆಚ್ಚಿಗೆ ಕಂಡು ಬರೋದು ಯಾರಲ್ಲಿ ಅಂತ ಕೇಳಿದ್ರೆ ಮೇನ್ಲಿ ಡಯಾಬಿಟಿಕ್ ಪೇಷಂಟ್ಸಲ್ಲಿ, ಅಥವಾ ಹೈಪರ್ ಟೆನ್ಷನ್ ಪೇಷಂಟ್ಸ್ ಇರಲಿ, ಅಥವಾ ಏನಾದರೂ ಅಡಿಕ್ಷನ್ಸ್ ಇದ್ದವರಲ್ಲಿ, ಸಿಗರೆಟ್ ಸ್ಮೋಕಿಂಗ್ ಮೇನ್ಲಿ, ಅಥವಾ ಟೊಬ್ಯಾಕೋ ಚ್ಯೂಯಿಂಗ್ ಇದ್ದವರಲ್ಲಿ ಕೂಡ ಈ ರಕ್ತನಾಳಗಳು ಸಣ್ಣ ಆಗಿ ನಮಗೆ ಪೇಯ್ನ್ ಅನುಭವ ಆಗುವಂಥ ಸಾಧ್ಯತೆ ಇದೆ. ಸೊ ಅದಕ್ಕೆ ಮುಖ್ಯ ಕಾರಣ ಏನು ಅಂತ ಕೇಳಿದ್ರೆ ಅಲ್ಲಿ ಇರುವಂಥ ಇನ್ಫ್ಲಮೇಷನ್, ರಕ್ತನಾಳಗಳಲ್ಲಿ ಆಗುವಂಥ ಇನ್ಫ್ಲಮೇಷನ್ ಏನಿದೆ ಅದರಿಂದ ಅಲ್ಲಿ ಅಥೆರೋಸ್ಕ್ಲಿರೋಟಿಕ್ ಪ್ಲೇಕ್ಸ್ ಡೆವಲಪ್ ಆಗುತ್ತೆ. ಸೊ ಅದರದ್ದು ಲೂಮೆನ್ ಸಣ್ಣ ಆದಾಗ ಏನಾಗುತ್ತೆ, ರಕ್ತ ಸಂಚಾರ ಸರಿಯಾಗಿ ಆಗಲ್ಲ. ಇಲ್ಲಾಂದ್ರೆ ತುಂಬ ಒಬೇಸ್ ಪೇಷಂಟ್ಸ್ ಅಲ್ಲಿ ಏನಾಗುತ್ತೆ, ತುಂಬ ಫ್ಯಾಟ್ ಡೆಪಾಸಿಟ್ ಇರೋದ್ರಿಂದ ರಕ್ತ ಸಂಚಾರ ಸರಿಯಾಗಿ ಆಗಲ್ಲ. ಸೊ ಹಾಗಾಗಿ ಪೇಯ್ನ್ ಬರುವಂಥ ಸಾಧ್ಯತೆ ಇದೆ. ಇನ್ನು ಅಡಿಕ್ಷನ್ಸ್ ಇದ್ದವರಲ್ಲಿ ಏನಾಗುತ್ತೆ, ನಾನು ಹೇಳ್ದಂಗೆ ಅಥೆರೋಸ್ಕ್ಲಿರೋಸಿಸ್ ಇರುತ್ತೆ, ಆ್ಯಂಡ್ ಅವರದೆಲ್ಲ ಬ್ಲಡ್ ವೆಸಲ್ಸ್ ಏನಿದೆ ಡಿಸ್ಟಲ್ ಇರುವಂಥ, ಅಂದರೆ ಎಕ್ಸ್ಟ್ರಿಮಿಟೀಸ್ ಅಲ್ಲಿ ಇರುವಂಥ ರಕ್ತ ನಾಳಗಳೇನಿದೆ ಅದು ಸ್ಟ್ರಿಂಕ್ ಆಗುತ್ತೆ. ಸೊ ಹಾಗಾಗಿ ಅಲ್ಲಿ ಪ್ರಾಪರ್ ರಕ್ತ ಸಂಚಾರ ಆಗೋದಿಲ್ಲ. ಸೊ ಈ ಪ್ರಾಬ್ಲಮ್ಸ್ ಇಂದ ಏನಾಗುತ್ತೆ, ನಮಗೆ ಸಿವಿಯರ್ ಪೇಯ್ನ್ ಡೆವಲಪ್ ಆಗುತ್ತೆ. ಸೊ ನೀವು ಅಬ್ಸರ್ವ್ ಮಾಡಬೇಕಾಗಿದೆ ಏನಂದರೆ, ಈ ಥರ ನೋವಿರೋವರಿಗೆ ಎಕ್ಸಸೈಸ್ ಮಾಡಿದಾಗ ಅಥವಾ ವಾಕಿಂಗ್ ಮಾಡುವಾಗ ಅಥವಾ ನಿಂತಾಗ ಅಷ್ಟೇ ನೋವಿರುತ್ತೆ, ರೆಸ್ಟ್ ತಗೊಂಡು ಕೂಡಲೇ ಎಲ್ಲ ಪೇಯ್ನು ಕಡಿಮೆ ಆಗುತ್ತೆ.
ಸೊ ಇಂಥ PID ಪ್ರಾಬ್ಲಮ್ ಇರೋರಲ್ಲಿ ಪೇಯ್ನ್ ಒಂದೇ ಅಲ್ಲ, ಕೆಲವರಿಗೆ ಏನಾಗುತ್ತೆ ಕಾಲಲ್ಲಿ ಜೋಮ್ ಅನುಭವ ಆಗುವಂಥ ಸಾಧ್ಯತೆ ಐತೆ. ಕೆಲವರದ್ದು ಕಾಲಲ್ಲಿ ಇರುವಂಥ ಸ್ಕಿನ್ ನೋಡಿದರೆ ತುಂಬ ಶೈನಿ ಆಗೋದು ಅಥವಾ ಡಾರ್ಕಿಶ್ ಡಿಸ್ಕಲರೇಷನ್ ಆಗುವಂಥ ಸಾಧ್ಯತೆ ಇದೆ. ಅಂದರೆ ಕಪ್ಪಾಗೋದು, ಕಾಲಲ್ಲಿರುವಂಥ ಸ್ಕಿನ್ ಏನಿದೆ ಅದು ನಿಧಾನಕ್ಕೆ ಕಪ್ಪು ಕಲರ್ ಆಗ್ತಾ ಇರುವಂಥ ಸಾಧ್ಯತೆಗಳಿದೆ. ಸೊ ಈ ಥರ ಚೇಂಜಸ್ಸು ತುಂಬ ಕಂಡು ಬರುತ್ತೆ. ಆ್ಯಂಡ್ ಕೆಲವರಲ್ಲಿ ಏನಾಗುತ್ತೆ ಕಾಲು ಮುಟ್ಟು ನೋಡಿದ್ರೆ ಟೆಂಪ್ರೇಚರ್ ತುಂಬ ಕೋಲ್ಡ್ ಇರುತ್ತೆ. ಸೊ ಈವನ್ ಈಗ ಯಾವುದಾದ್ರೂ ಒಂದು ಕಾಲಿಗೆ ಅಷ್ಟೇ ನಮ್ಗೆ ಆ ಪೇನ್ ಅನುಭವ ಆಗ್ತಾ ಇದೆ, ಸಿವಿಯರ್ ಪ್ರಾಬ್ಲಮ್ ಇದೆ ಅಂತ ಆದರೆ ಮತ್ತೊಂದು ಕಾಲಿಗೆ ಕಂಪೇರ್ ಮಾಡಿ ನೋಡಿದ್ರೆ ಆ ಕಾಲಿಗೆ ತುಂಬ ಕೋಲ್ಡ್ ಅನಿಸುವಂಥ ಸಾಧ್ಯತೆ ಇದೆ. ಆ್ಯಂಡ್ ಇದರದ್ದು ಸಿವಿಯರಿಟಿ ಏನಿದೆ ಕೆಲವರಿಗೆ ತುಂಬ ಮೈಲ್ಡ್ ಪೇನ್ ಅಷ್ಟೇ ಇರುತ್ತೆ, ಆ್ಯಂಡ್ ಕೆಲವರಿಗೆ ತುಂಬ ಸಿವಿಯರ್ ಪೇನ್ ಆಗುವಂಥ ಸಾಧ್ಯತೆ ಕೂಡ ಇದೆ. ಸೊ ಈ ಸಿಂಪ್ಟಮ್ಸ್ ಕಂಡು ಬಂದರೆ ನಾವೇನು ಅರ್ಥ ಮಾಡ್ಕೋಬೇಕು ಅಂದರೆ ಅದು ಯಾವುದಾದ್ರೂ ಬ್ಲಡ್ ಸರ್ಕ್ಯುಲೇಷನಲ್ಲಿ ಬರುವಂಥ ಸಮಸ್ಯೆಯಿಂದ ಆಗಿರುವಂಥ ಒಂದು ಕಾಯಿಲೆ. ಸೊ ಅದಕ್ಕಿರುವಂಥ ಟ್ರೀಟ್ಮೆಂಟ್ಗಳು ತಗೋಬೇಕು, ಕೆಲವು ಸಲ ಬ್ಲಡ್ ತಗೋಬೇಕಾಗುತ್ತೆ. ನ್ಯಾಚುರಲಿ ಇರುವಂಥ ಭಾಳಷ್ಟು ರೆಮಿಡೀಸ್ ಕೂಡ ಇದೆ, ಅದು ಫಾಲೋ ಮಾಡಿದ್ರೆ ಈ ಕಾಯಿಲೆ ಕಂಪ್ಲೀಟ್ಲಿ ಗುಣಪಡಿಸಿ ಆ್ಯಂಡ್ ವಿ ಕ್ಯಾನ್ ಲೀಡ್ ಅ ನಾರ್ಮಲ್ ಲೈಫ್. ಸೊ ಮೇನ್ಲಿ ನಾವೇನು ಮಾಡಬೇಕು, ಈ ಥರ ಪ್ರಾಬ್ಲಮ್ ಇರೋರು ಡಯಾಬಿಟಿಸು ಮತ್ತು ಸಕ್ಕರೆ ಕಾಯಿಲೆ ಮತ್ತು ಹೈಪರ್ ಟೆನ್ಷನ್ BP ಕಾಯಿಲೆ ಏನಿದೆ ಅದನ್ನು ಕಂಪ್ಲೀಟ್ಲಿ ಕಂಟ್ರೋಲ್ ಮಾಡಬೇಕು. ಆ ಅಥೆರೋಸ್ಕ್ಲೆರೋಸಿಸ್ ಆಗುವಂಥ ಸಾಧ್ಯತೆ ಏನಿದೆ ಅದನ್ನು ಪ್ರಿವೆಂಟ್ ಮಾಡಬೇಕು. ನಮ್ಮ ಆಹಾರವನ್ನು ಕಂಟ್ರೋಲ್ ಮಾಡಿ ನಮ್ಮ ಬ್ಲಡ್ ವೆಸಲ್ಸಲ್ಲಿ ಭಾಳಷ್ಟು ಫ್ಯಾಟ್ ಡೆಪಾಸಿಟ್ ಆಗೋದನ್ನು ಪ್ರಿವೆಂಟ್ ಮಾಡಬೇಕು. ಆ್ಯಂಡ್ ಅಡಿಕ್ಷನ್ಸ್ ಇದ್ದರೆ ಅದನ್ನು ಕಂಪ್ಲೀಟ್ಲಿ ಅವಾಯ್ಡ್ ಮಾಡಬೇಕು. ಇನ್ನು ಮೂರನೇ ಮೇನ್ ರೀಸನ್ ಕಾಲು ನೋವಿಗೆ ಅಂದರೆ DVT ಅಂತ ಹೇಳ್ತೀವಿ, ಡೀಪ್ ವೇನ್ ಥ್ರಾಂಬೋಸಿಸ್. ಅಂದರೆ ನಮ್ಮ ಕಾಲುಗಳಲ್ಲಿ ಡೀಪ್ ಆಗಿ ಇರುವಂಥ ಮೇನ್ ವೇನ್ಸ್ ಏನಿದೆ ಅದರಲ್ಲಿ ಥ್ರಾಂಬಸ್ ಡೆವಲಪ್ ಆಗಿ ಅಂದರೆ ಬ್ಲಾಕೇಜ್ ಆಗಿ ಬರುವಂಥ ಒಂದು ಕಾಯಿಲೆ ಇದು. ಸೊ ಇದರಲ್ಲಿ ಹೇಗಾಗುತ್ತೆ ಅಂದರೆ ನಾವು ಖಂಡಿತ ಡಾಕ್ಟರ್ ಹತ್ರ ಹೋಗ್ತೀವಿ, ಯಾಕೆಂದರೆ ಸಿವಿಯರ್ ಪೇಯ್ನ್ ಇರುತ್ತೆ, ಕಾಲಲ್ಲಿ ಸ್ವೆಲ್ಲಿಂಗ್ ಇರುತ್ತೆ, ಕಾಲು ಕಲರ್ ಸ್ವಲ್ಪ ರೆಡ್ಡಿಶ್ ಆಗುವಂಥ ಸಾಧ್ಯತೆ ಇದೆ, ತುಂಬ ಟೆಂಡರ್ನೆಸ್ ಇದೆ, ಪೇಷಂಟ್ ಮುಟ್ಟಕ್ಕೆ ಕೊಡಲ್ಲ, ಮುಟ್ಟಿ ನೋಡಿದ್ರೆ ತುಂಬ ವಾಂತ್ ಇರುತ್ತೆ, ತುಂಬ ಬಿಸಿ ಆಗಿರುತ್ತೆ. ಸೊ ಈ ಥರ ಸಡನ್ ಆಗಿ ಡೆವಲಪ್ ಆಗುವಂಥ ಸಾಧ್ಯತೆ ಇದೆ. ಸೊ ಇದಕ್ಕೆ ಡೀಪ್ ವೇನ್ ಥ್ರಾಂಬೋಸಿಸ್ ಅಂತ ಹೇಳ್ತೀವಿ. ಆ್ಯಂಡ್ ಇಟ್ ಇಸ್ ಎ ವೆರಿ ಸಿವಿಯರ್ ಕಂಡೀಷನ್, ಯಾಕೆಂದರೆ ಅದಕ್ಕೆ ನಾವು ಕರೆಕ್ಟಾಗಿರುವ ಟ್ರೀಟ್ಮೆಂಟ್ ತಗೊಳ್ಳೇಬೇಕು. ಟ್ರೀಟ್ಮೆಂಟ್ ತಗೊಳ್ಳಿಲ್ಲ ಅಂತ ಏನಾಗುತ್ತೆ, ಅಲ್ಲಿ ಇರುವಂಥ ಆ ಕ್ಲಾಟ್ ಏನಿದೆ ಅದು ಅಲ್ಲಿಂದ ಡಿಸ್ಲಾಡ್ಜ್ ಆಗಿ ಈವನ್ ನಮ್ಮ ಲಂಗ್ಸ್ ಪಲ್ಮನರಿ ಇದಕ್ಕೆ ಹೋಗಿ ಬ್ಲಾಕ್ ಆಗಿ ನಮಗೆ ಪಲ್ಮನರಿ ಎಂಬೋಲಿಸಮ್ ಆಗುವಂಥ ಸಾಧ್ಯತೆ ಕೂಡ ಇದೆ. ಸೊ ಇದೆಲ್ಲ ಇದು ಅನ್ಡಯಾಗ್ನೋಸ್ಡ್ ಆಗಿ ಇರಲ್ಲ, ಇದು ಯಾರಿಗೆ ಡೆವಲಪ್ ಆಗುತ್ತಲ್ಲ ಅವರಿಗೆ ಸಿವಿಯರ್ ಪೇಯ್ನ್ ಆಗಿ ಇಮಿಡಿಯೇಟ್ಲಿ ಡಾಕ್ಟರ್ ಹತ್ರ ಹೋಗಿ ಅದಕ್ಕೆ ಬೇಕಾಗಿರುವಂಥ ಇಮಿಡಿಯೇಟ್ ಮೆಡಿಕೇಶನ್ ಮಾಡಿದರೆ ಅದು ಕಂಪ್ಲೀಟ್ಲಿ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ. ಸೊ ಈ ಕಾಯಿಲೆ ಯಾರಲ್ಲಿ ಹೆಚ್ಚಿಗೆ ಕಂಡು ಬರುತ್ತೆ ಅಂದರೆ ಯೂಶಲಿ ಎಲ್ಡರ್ಸಲ್ಲಿ ಹೆಚ್ಚಿಗೆ ಕಂಡು ಬರೋದು. ಸೊ ಅದರೊಟ್ಟಿಗೆ ಯಾರೋ ತುಂಬ ಈಗ ಒಂದು ಸರ್ಜರಿ ಆದಮೇಲೆ ತುಂಬ ಇಮ್ಮೊಬಿಲೈಸ್ ಆಗಿರ್ತಾರೆ ಅವರಲ್ಲಿ ಹೆಚ್ಚಿಗೆ ಕಂಡು ಬರುವಂಥ ಸಾಧ್ಯತೆ ಇದೆ. ಕೆಲವು ಸಿವಿಯರ್ ಅಡಿಕ್ಷನ್ ಸ್ಮೋಕಿಂಗ್ ಇದ್ದವರಲ್ಲಿ ಹೆಚ್ಚಿಗೆ ಕಂಡು ಬರುವಂಥ ಸಾಧ್ಯತೆ ಇದೆ. ಏನಾದರೂ ಆಕ್ಸಿಡೆಂಟ್ ಆಗಿ ವೀನಸ್ ಇಂಜುರಿ ಆದವರು ಅವರಲ್ಲಿ ಹೆಚ್ಚಿಗೆ ಕಂಡು ಬರುವಂಥ ಸಾಧ್ಯತೆ ಇದೆ. ಕೆಲವು ಕ್ಯಾನ್ಸರ್ ಪೇಷಂಟ್ಸಲ್ಲಿ ಕಂಡು ಬರುವಂಥ ಸಾಧ್ಯತೆ ಇದೆ. ಕೆಲವರಿಗೆ ಇದು ಪ್ರೆಗ್ನೆನ್ಸಿ ಟೈಮಲ್ಲಿ ಡೆವಲಪ್ ಆಗುವಂಥ ಸಾಧ್ಯತೆ ಇದೆ. ಇನ್ನು ಕೆಲವು ಮೆಡಿಕೇಶನ್ಸ್ ಲೈಕ್ ಆರಲ್ ಕಾಂಟ್ರಾಸೆಪ್ಟಿವ್ಸ್ ಅಂದರೆ ಪ್ರೆಗ್ನೆನ್ಸಿಯನ್ನು ಸ್ಟಾಪ್ ಮಾಡಲಿಕ್ಕಿರುವಂಥ ಮೆಡಿಸಿನ್ ತಗೊಳ್ಳೋರಲ್ಲಿ ಹೆಚ್ಚಿಗೆ ಕಂಡು ಬರುವಂಥ ಸಾಧ್ಯತೆ ಇದೆ. ಸೊ ಭಾಳಷ್ಟು ಜನರಲ್ಲಿ ಕಂಡು ಬರುತ್ತೆ, ಬಟ್ ಯೂಶಲಿ ಇದು ಇಮಿಡಿಯೇಟ್ಲಿ ಡಯಾಗ್ನೋಸ್ ಆಗುತ್ತೆ, ಯಾಕಂದರೆ ಪೇಷಂಟ್ ಸಡನ್ ಆಗಿ ಸಿವಿಯರ್ ಪೇನ್ ಡೆವಲಪ್ ಮಾಡ್ತಾರೆ. ಸೊ ಹಾಗಾಗಿ ಡಾಕ್ಟರ್ ಹತ್ರ ಹೋಗಿ ಅದಕ್ಕಿರುವಂಥ ಟ್ರೀಟ್ಮೆಂಟ್ಗಳು ಕೂಡ ಈಸಿಯಾಗಿ ಆಗುತ್ತೆ. ಇನ್ನು ಫೋರ್ತ್ ಆ್ಯಂಡ್ ಒನ್ ಆಫ್ ದ ಮೇನ್ ರೀಸನ್ ಏನು ಅಂತ ಕೇಳಿದರೆ ವೆರಿಕೋಸ್ ವೇನ್ಸ್. ಯಾಕೆಂದರೆ ತುಂಬ ಜನರಲ್ಲಿ ನಾವು ನೋಡ್ತೀವಿ ವೆರಿಕೋಸ್ ವೇನ್ಸ್ ಡಯಾಗ್ನೋಸ್ ಆಗಲ್ಲ, ಪ್ರಾಪರ್ ಆಗಿ ಡಯಾಗ್ನೋಸ್ ಆಗೋದೇ ಇಲ್ಲ. ಯಾಕೆಂದರೆ ಪೇಷಂಟಿಗೆ ಕಾಲಲ್ಲಿ ಒಂದು ನರ ದಪ್ಪ ಆಗೋದು ಆ್ಯಕ್ಚುಲಿ ಬ್ಲಡ್ ವೆಸಲ್ಸ್ ದಪ್ಪಾಗಿ ಮತ್ತು ಟ್ವಿಸ್ಟ್ ಆಗಿ ಕಂಡ್ರೆ ಮಾತ್ರ ಅದು ವೆರಿಕೋಸ್ ವೇನ್ಸ್ ಅಂತ ಅವರು ಐಡೆಂಟಿಫೈ ಮಾಡ್ತಾರೆ. ಇಲ್ಲಾಂದರೆ ಕಾಲು ನೋವಿದ್ರೂ ಕೂಡ ಏನಾದರೂ ಪೇನ್ ಕಿಲ್ಲರ್ಸ್ ನುಂಗ್ಕೊಂಡು ಮ್ಯಾನೇಜ್ ಮಾಡ್ತಾ ಇರ್ತಾರೆ. ಸೊ ನೀವು ಅರ್ಥ ಮಾಡ್ಕೋಬೇಕಾಗಿದೆ ಏನಂದರೆ ಮೋಸ್ಟ್ ಆಫ್ ದ ಕೇಸಸಲ್ಲಿ ಅರೌಂಡ್ 40% ಕೇಸಸಲ್ಲಿ ವೆರಿಕೋಸ್ ವೇನ್ಸ್ ಏನಿದೆಯಲ್ಲ ಅದು ಟಾರ್ಚಸ್ ವೇನ್ಸ್ ಕಾಣೋದಿಲ್ಲ, ಬಟ್ ಇಂಟರ್ನಲಿ ವೆರಿಕೋಸಿಟಿ ಇರುತ್ತೆ. ಸೊ ಅವರಿಗೆ ಏನಾಗುತ್ತೆ, ಅವರಿಗೆ ಬರುವಂಥ ಮೇನ್ ಸಿಂಪ್ಟಮ್ ಏನು ಅಂತ ಕೇಳಿದ್ರೆ ಕಾಲುಗಳಲ್ಲಿ ನೋವು, ಕಾಲಲ್ಲಿ ಸಿವಿಯರ್ ಮೀನುಗಂಡ ಏರಿಯಾದಲ್ಲಿ ತುಂಬ ನೋವು ಬರುತ್ತೆ, ಬೇರೆ ಏನು ರೀಸನ್ಸ್ ಇರಲ್ಲ. ಬಟ್ ಅದು ಡಾಕ್ಟರ್ ಹತ್ರ ಹೋದ್ರೆ ತಾನೇ ಅದು ಡಯಾಗ್ನೋಸ್ ಮಾಡಲಿಕ್ಕೆ ಸಾಧ್ಯ. ಡಾಕ್ಟರ್ ಹತ್ರ ಹೋಗೋದಿಲ್ಲ, ಯಾಕಂದರೆ ಏನು ಬೇರೆ ಸಮಸ್ಯೆ ಇಲ್ಲ ಅಂತ ಹೇಳಿ ಯಾವುದಾದ್ರೂ ಪೇನ್ ಕಿಲ್ಲರ್ಸ್ ತಗೊಳ್ತಾ ಇರ್ತಾರೆ. ಸೊ ಆ್ಯಂಡ್ ಕೆಲವರಲ್ಲಿ ಏನಾಗುತ್ತೆ ಸಣ್ಣಕ್ಕೆ ಸ್ವೆಲ್ಲಿಂಗ್ ಡೆವಲಪ್ ಆಗುವಂಥ ಸಾಧ್ಯತೆ ಇದೆ. ಬೆಳಿಗ್ಗೆ ನಮ್ಮ ಆಕ್ಟಿವಿಟೀಸ್ ಎಲ್ಲ ಮಾಡ್ತಾ ಬಂದಾಗೆ ಕಾಲಲ್ಲಿ ತುಂಬ ಊತ ಬರೋದು, ಆ್ಯಂಡ್ ರಾತ್ರಿ ಮಲಗಿ ಬೆಳಗ್ಗೆ ಎದ್ದು ನೋಡುವಾಗ ಊತ ಎಲ್ಲ ಕಡಿಮೆ ಆಗಿರುತ್ತೆ. ಇನ್ನು ಕೆಲವರಲ್ಲಿ ಏನಾಗುತ್ತೆ ಕಾಲಲ್ಲಿ ಡಿಸ್ಕಲರೇಷನ್ ಸ್ಟಾರ್ಟ್ ಆಗುತ್ತೆ. ಕೆಲವರು ಕಾಲು ನೀವು ಅಬ್ಸರ್ವ್ ಮಾಡಿ ನೋಡಿ, ಏನು ಹೇಳಲ್ಲ ಸರ್ ನನಗೆ ಕಾಲಲ್ಲಿ ತುಂಬ ನೋವಿದೆ, ಕಾಲು ಕಪ್ಪಾಗಿದೆ ಅಂತ ಹೇಳ್ತಾರೆ. ಸೊ ಆ ಆ್ಯಂಕಲ್ ಜಾಯಿಂಟ್ ಹತ್ರ ಡಿಸ್ಕಲರೇಷನ್ ಆಗುವಂಥ ಸಾಧ್ಯತೆ ಕೂಡ ಇದರಲ್ಲಿ ತುಂಬ ಹೆಚ್ಚಿಗೆ ಕಂಡು ಬರುತ್ತೆ. ಯಾಕೆಂದರೆ ಅಲ್ಲಿ ಪೂಲಿಂಗ್ ಆಫ್ ಬ್ಲಡ್ ಅಲ್ಲೆಲ್ಲ ಕಲೆಕ್ಟ್ ಆಗಿ ಸರಿಯಾಗಿ ಬ್ಲಡ್ ಟ್ರಾನ್ಸ್ಪೋರ್ಟ್ ಆಗ್ತಾ ಇಲ್ಲ. ನಮ್ಮ ಇಂಪ್ಯೂರ್ ಬ್ಲಡ್ ಏನಿದೆ ಅಲ್ಲೇ ಕಲೆಕ್ಟ್ ಆಗಿ ಅದರಿಂದ ಲೀಕ್ ಆಗಿ ಅದರಲ್ಲಿರುವಂಥ ಹೀಮ್ ಏನಿದೆ ಅದರಿಂದ ಒಂದು ಡಿಸ್ಕಲರೇಷನ್ ಡೆವಲಪ್ ಆಗುವಂಥ ಸಾಧ್ಯತೆ, ಹಿಮೋಸಿಡ್ರಿನ್ ಅಂತ ಹೇಳ್ತೀವಿ. ಸೊ ಅದು ಅಲ್ಲಿ ಎಲ್ಲ ಡೆಪಾಸಿಟ್ ಆದಾಗ ಏನಾಗುತ್ತೆ ನಮ್ಮ ಆ್ಯಂಕಲ್ ಜಾಯಿಂಟ್ ಹತ್ರ ಒಂದು ಕಪ್ಪು ಸ್ಕಿನ್ ಕಪ್ಪಾಗುವಂಥ ಸಾಧ್ಯತೆ ಇದೆ. ಇದು ತುಂಬ ಜನರಲ್ಲಿ ಕಂಡು ಬರುತ್ತೆ, ಬಟ್ ಅವರಿಗೆ ಅದು ವೆರಿಕೋಸಿಟಿಯಿಂದ ಆಗಿದೆ ಅಂತ ಗೊತ್ತೇ ಆಗಲ್ಲ. ಸೊ ಅವರು ನಮ್ಮ ಹತ್ರ ಬಂದು ತೋರಿಸಿದಾಗ ಮಾತ್ರ ಇಲ್ಲ ಅಮ್ಮ ನಿಮಗೆ ಸಿವಿಯರ್ ವೆರಿಕೋಸ್ ವೇನ್ಸ್ ಪ್ರಾಬ್ಲಮ್ ಇದೆ ಅಂತ ನಾವು ಹೇಳ್ತೀವಿ, ಅದಕ್ಕಿರುವಂಥ ಟ್ರೀಟ್ಮೆಂಟ್ಗಳನ್ನು ಮುಂದುವರಿಸ್ತೀವಿ. ಇನ್ನು ಕೆಲವರಿಗೆ ಏನಾಗುತ್ತೆ
ಬೇರೆ ಏನೂ ಸಿಂಪ್ಟಮ್ಸ್ ಇರಲ್ಲ. ನಾನೀಗ ಹೇಳಿರುವಂಥ ಪೇಯ್ನ್ ಅಷ್ಟೇ ಇರುತ್ತೆ. ನಿಂತ್ಕೊಳ್ಳಿಕ್ಕಾಗಲ್ಲ. ಸ್ವಲ್ಪ ಹೊತ್ತು ನಿಂತ್ಕೊಳ್ಳಿ ಅಂತ ಹೇಳಿದ ಕೂಡಲೇ ಎಲ್ಲಾದರೂ ಚೇರ್ ಹುಡುಕ್ತಾ ಇರ್ತಾರೆ, ಹೆಂಗಾದರೂ ಕುತ್ಕೋಬೇಕು ಅಂತ ಅನಿಸುತ್ತೆ. ಇಲ್ಲಾಂದರೆ ಕೆಲವರಿಗೆ ರಾತ್ರಿ ರಸ್ಟಲ್ಲಿ ಕೂಡ ಸಿವಿಯರ್ ಪೇಯ್ನ್ ಬರುವಂಥ ಅನುಭವ ಆಗುತ್ತೆ. ಸೊ ಈ ಥರ ಬೇರೆ ಬೇರೆ ಸಿಂಪ್ಟಮ್ಸ್, ಕೆಲವರಿಗೆ ತುರಿಕೆ ಕಾಲಲ್ಲಿ ತುರಿಸ್ತಾ ಇರ್ತಾರೆ, ಸೊ ಅದು ಕೂಡ ಇದರದ್ದೊಂದು ಸಿಂಪ್ಟಮ್ ಆಗುತ್ತೆ. ಸೊ ಅದು ನಾವು ಅರ್ಲಿ ಡಯಾಗ್ನೋಸ್ ಮಾಡಿ ಅದಕ್ಕಿರುವಂಥ ಟ್ರೀಟ್ಮೆಂಟ್ಗಳನ್ನು ಸರಿಯಾಗಿ ಮಾಡಲಿಲ್ಲ ಅಂದರೆ ಏನಾಗುತ್ತೆ, ಅದು ವೆರಿಕೋಸ್ ಅಲ್ಸರ್ಸ್ ಆಗ್ಬೋದು, ಬ್ಲೀಡಿಂಗ್ ಆಗ್ಬೋದು. ಸೊ ಈ ಥರ ಭಾಳಷ್ಟು ಕಾಂಪ್ಲಿಕೇಶನ್ಸ್ ಆಗ್ಬೋದು. ಸೊ ಕಾಲು ನೋವಿಗೆ ಇರುವಂಥ ಒನ್ ಆಫ್ ದ ಮೇನ್ ಕಾರಣ ಏನು ಅಂತ ಕೇಳಿದ್ರೆ ವೆರಿಕೋಸಿಟಿ ಇರ್ಬೋದು. ಸೊ ನಾವು ಇನಿಷಿಯಲಿ ಅದನ್ನು ಡಯಾಗ್ನೋಸ್ ಮಾಡಬೇಕು. ಈವನ್ ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗಲ್ಲಿ ಕೂಡ ನಮ್ಗೆ ಅದು ಡಯಾಗ್ನೋಸ್ ಮಾಡಲಿಕ್ಕೆ ಆಗುತ್ತೆ. ಇಲ್ಲಾಂದರೆ ಡಾಪ್ಲರ್ ಸ್ಟಡೀಸ್ ಎಲ್ಲ ಮಾಡಿ ಅಲ್ಲಿರುವಂಥ ರಕ್ತ ಸಂಚಾರವನ್ನು ಐಡೆಂಟಿಫೈ ಮಾಡಿ ನಮಗೆ ಡಯಾಗ್ನೋಸ್ ಮಾಡಿ ಅದಕ್ಕಿರುವಂಥ ಕರೆಕ್ಟಾಗಿರುವಂಥ ಟ್ರೀಟ್ಮೆಂಟ್. ಯಾಕೆಂದರೆ ಡಯಾಗ್ನೋಸಿಸ್ ಸರಿಯಾಗಿ ಆದರೆ ಅದಕ್ಕೆ ಟ್ರೀಟ್ಮೆಂಟ್ ಈಸಿಯಾಗಿ ಆಗುತ್ತೆ. ಈಗ ನ್ಯಾಚುರೋಪತಿ ಇರ್ಬೋದು, ಆಯುರ್ವೇದ ಇರ್ಬೋದು, ಸೊ ಕೆಲವು ಆಹಾರ ಚೇಂಜಸ್ ಇರ್ಬೋದು, ಇದೆಲ್ಲ ಮಾಡಿದರೆ ಏನಾಗುತ್ತೆ, ಅದು ಕಂಪ್ಲೀಟ್ಲಿ ಕಂಟ್ರೋಲ್ ಮಾಡಲಿಕ್ಕಾಗುತ್ತೆ. ಆ್ಯಂಡ್ ನಾವು ನೋಡ್ತೀವಿ ವೆರಿಕೋಸ್ ವೇನ್ಸ್ ಏನಿದೆ ಅದು ಹೆಚ್ಚಿಗೆ ಕಂಡು ಬರೋದು ಲೇಡೀಸಲ್ಲಿ. ಯಾಕೆಂದರೆ ಅವರಿಗೆ ಇರುವಂಥ ಹಾರ್ಮೋನಲ್ ಚೇಂಜಸ್ಸಿಂದ ವೀನಸ್ ಪ್ರಾಬ್ಲಮ್ಸ್ ಬರುವಂಥ ಸಾಧ್ಯತೆಗಳು ತುಂಬ ಹೆಚ್ಚಿಗೆ ಇದೆ. ಸೊ ಹಾಗಾಗಿ ಅವರಲ್ಲಿ ಹೆಚ್ಚಿಗೆ ಕಂಡು ಬರ್ತಾ ಇದೆ. ಆ್ಯಂಡ್ ಲೇಡೀಸಲ್ಲಿ ಒಬೇಸಿಟಿ ಕೂಡ ಹೆಚ್ಚಿಗೆ ಕಂಡು ಬರೋದರಿಂದ ವೆಯ್ಟ್ ಹೆಚ್ಚಾದಷ್ಟು ನಮ್ಮ ಕಾಲಲ್ಲಿ ಇರುವಂಥ ವೇನ್ಸ್ ಮೇಲೆ ಅಥವಾ ಆ ಬ್ಲಡ್ ವೆಸಲ್ಸ್ ಏನಿದೆ ಅದರ ಮೇಲೆ ಹೆಚ್ಚಿಗೆ ಒತ್ತಡ ಬೀಳುತ್ತೆ. ಸೊ ಹಾಗಾಗಿ ಅವರಿಗೆ ಟಾರ್ಚಸ್ ವೇನ್ಸ್ ಮತ್ತು ವೆರಿಕೋಸಿಟಿ ಡೆವಲಪ್ ಆಗುವಂಥ ಸಾಧ್ಯತೆ ಇದೆ. ಸೊ ನಾವೇನು ಮಾಡಬೇಕು, ವೆಯ್ಟನ್ನು ಕಡಿಮೆ ಮಾಡಬೇಕು, ರೆಗ್ಯುಲರ್ ಎಕ್ಸಸೈಸ್ ಮಾಡಬೇಕು, ನಮ್ಮ ಬ್ಲಡ್ ವೆಸಲ್ ಹೆಲ್ತ್ ಇಂಪ್ರೂವ್ ಮಾಡಲಿಕ್ಕೆ ಬೇಕಾಗಿರುವಂಥ ಆಹಾರಗಳನ್ನು ನಾವು ಹೆಚ್ಚಿಗೆ ಸೇವಿಸಬೇಕು. ಅದು ಸೊಪ್ಪಿರ್ಬೋದು, ತರಕಾರಿ ಇರ್ಬೋದು, ಫ್ರೂಟ್ಸ್ ಇರ್ಬೋದು, ವೈಟಮಿನ್ ಡಿ, ವೈಟಮಿನ್ ಇ ರಿಚ್ ಫುಡ್ ತಗೋಬೇಕು, ಒಮೆಗಾ 3 ಫ್ಯಾಟಿ ಆಸಿಡ್ ಇರುವಂಥ ಫುಡ್ ತಗೋಬೇಕು. ಸೊ ಈ ಥರ ಫುಡ್ಗಳನ್ನು ನಾವು ರೆಗ್ಯುಲರ್ಲಿ ಸೇವಿಸಿದ್ರೆ ಏನಾಗುತ್ತೆ, ಈ ವೆರಿಕೋಸಿಟಿಯನ್ನು ನಮಗೆ ಪ್ರಿವೆಂಟ್ ಮಾಡಲಿಕ್ಕಾಗುತ್ತೆ. ಆ್ಯಂಡ್ ಇನಿಷಿಯಲಿ ಡಯಾಗ್ನೋಸ್ ಆದರೆ ಅದರದ್ದು ಲೆಗ್ ರೈಸ್ ಪೊಸಿಷನ್, ಸೊ ಈ ಥರ ಕೆಲವು ಆಸನಗಳು ಮಾಡಿ ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ಕೂಡ ಸಾಧ್ಯ. ಸೊ ಪೇಯ್ನ್ ಇದ್ದರೆ ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ. ಅದು ವೆರಿಕೋಸಿಟಿದು ಸಿಂಪ್ಟಮ್ ಇರ್ಬೋದು. ಕಾಲಲ್ಲಿ ಟಾರ್ಚಸ್ ವೇನ್ಸ್ ಬರಲೇಬೇಕು ಅಂತ ಏನಿಲ್ಲ. ನರಗಳು ದಪ್ಪಾಗಿ ಕಾಣಬೇಕು, ಎಲ್ಲರೂ ನರಗಳು ಅಂತಾನೆ ಹೇಳ್ತಾರೆ, ನರಗಳು ದಪ್ಪಾಗಿ ಕಾಣಬೇಕು ಅಂತ ಇಲ್ಲ. ಸೊ ಅದಿಲ್ಲದೆ ಇಂಟರ್ನಲ್ ಆಗಿ ವೆರಿಕೋಸಿಟಿ ಇದ್ರೂ ಕೂಡ ನಮಗೆ ಸಿವಿಯರ್ ಪೇಯ್ನ್ ಅನುಭವ ಆಗುವಂಥ ಸಾಧ್ಯತೆ ಇದೆ. ಸೊ 5ನೇ ಮೇನ್ ರೀಸನ್ ಯಾವುದು ಅಂತ ಕೇಳಿದರೆ ಪೆರಿಫರಲ್ ನ್ಯೂರೋಪತಿ. ಈಗಾಗಲೇ ನಾನು ಇದರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೇನೆ, ನೀವು ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರಲ್ಲಿ ಲಿಂಕನ್ನು ಕೊಡ್ತೇನೆ, ನೀವು ನೋಡ್ಬೋದು. ಒನ್ ಆಫ್ ದ ಮೋಸ್ಟ್ ಕಾಮನ್ ಕಾಸ್ ಅಂತ ಹೇಳ್ಬೋದು. ಎಸ್ಪೆಷಲಿ ಲೈಕ್ ಆಫ್ಟರ್ ಎನ್ ಏಜ್ ಆಫ್ 40-50 ತುಂಬ ಜನರಲ್ಲಿ ಈ ಸಮಸ್ಯೆ ಕಂಡು ಬರ್ತಾ ಇದೆ, ಪೆರಿಫರಲ್ ನ್ಯೂರೋಪತಿ. ಸೊ ಅದರಿಂದ ಏನಾದರೂ ಒಂದು ಲೈಕ್ ಡಯಾಗ್ನೋಸ್ ಮಾಡಲಿಕ್ಕೆ ಬೇರೆ ಏನೂ ಇರಲ್ಲ, ನೋ ಮೋರ್ ಏನೋ ಟೆಸ್ಟ್ಗಳು ಎಲ್ಲ ನೆಗೆಟಿವ್ ಇರುತ್ತೆ, ಎವ್ರಿಥಿಂಗ್ ವಿಲ್ ಬಿ ನಾರ್ಮಲ್. ಬಟ್ ಏನಾಗುತ್ತೆ, ಅವರಿಗೆ ಸಿವಿಯರ್ ಪೇಯ್ನ್ ಅನುಭವ ಆಗ್ಬೋದು, ಕೆಲವರಿಗೆ ಉರಿ ಅನುಭವ ಆಗ್ಬೋದು, ಕೆಲವರಿಗೆ ಟಿಂಗ್ಲಿಂಗ್ ಆಗ್ಬೋದು, ಕೆಲವರಿಗೆ ಸೆಳೆತ ಆಗ್ಬೋದು. ಸೊ ಈ ಥರ ಬೇರೆ ಬೇರೆ ಸೆನ್ಸೇಷನ್ಸ್ ಎಸ್ಪೆಷಲಿ ಎಕ್ಸ್ಟ್ರಿಮಿಟೀಸಲ್ಲಿ ಕಾಣುವಂಥ ಸಾಧ್ಯತೆ ಇದೆ. ಸೊ ಇದಕ್ಕೆ ಭಾಳಷ್ಟು ಕಾರಣಗಳಿದೆ. ಒಂದು ಮೆಕ್ಯಾನಿಕಲ್ ಕಾಸಸ್ಸು, ಅದು ನಾನೀಗ ಫಸ್ಟ್ ಹೇಳ್ದಂಗೆ ಡಿಸ್ಕಿನ ಸಮಸ್ಯೆಗಳಿರ್ಬೋದು ಅಥವಾ ನರಗಳಿಗಾಗಿರುವಂಥ ಇಂಜುರಿ ಇರ್ಬೋದು. ಬಟ್ ಮೇನ್ ರೀಸನ್ ಏನು ಅಂತ ಕೇಳಿದ್ರೆ ಡಯಾಬಿಟಿಸ್ ಮೆಲೈಟಿಸ್. ಯಾಕೆಂದರೆ ನಮ್ಮಲ್ಲಿ ಬರುವಂಥ ಈಗ ಪ್ರತಿ ದಿವಸ ನಾವು ಎಷ್ಟೋ ಪೇಷಂಟ್ಸನ್ನು ಪೆರಿಫರಲ್ ನ್ಯೂರೋಪತಿ ಕೇಸಸನ್ನು ನೋಡ್ತೀವಿ. ಸೊ ಅದರಲ್ಲಿ ಆಲ್ಮೋಸ್ಟ್ 90% ಜನರಿಗೂ ಇರುವಂಥ ಸಮಸ್ಯೆ ಏನು ಕೇಳಿದ್ರೆ ಡಯಾಬಿಟಿಸ್ ಮೆಲೈಟಿಸ್. ಯಾಕೆಂದರೆ ಸಕ್ಕರೆ ಕಾಯಿಲೆ ಇದ್ದವರಲ್ಲಿ ಶುಗರ್ ಹೆಚ್ಚಿಗೆ ಇದ್ದಾಗ ಏನಾಗುತ್ತೆ, ಸಣ್ಣ ಸಣ್ಣ ರಕ್ತನಾಳಗಳೇನಿದೆ, ಈ ನರಗಳಿಗೆ ಸಪ್ಲೈ ಆಗುವಂಥ ರಕ್ತನಾಳಗಳೇನಿದೆ, ಅದು ಸರಿಯಾಗಿ ಬ್ಲಡ್ ಸರ್ಕ್ಯುಲೇಷನ್ ಮಾಡೋಕ್ಕಾಗಲ್ಲ. ಸೊ ಅದರಲ್ಲಿ ಸರಿಯಾಗಿ ಆಕ್ಸಿಜನ್ ಟ್ರಾನ್ಸ್ಪೋರ್ಟ್ ಆಗಲ್ಲ, ಅದರಲ್ಲಿ ಸರಿಯಾಗಿ ನ್ಯೂಟ್ರಿಯೆಂಟ್ಸ್ ಟ್ರಾನ್ಸ್ಪೋರ್ಟ್ ಆಗಲ್ಲ. ಸೊ ಆವಾಗ ಏನಾಗುತ್ತೆ, ನರ್ವ್ಸ್ ಆರ್ ವೆರಿ ಸೆನ್ಸಿಟಿವ್. ಒಂದು ಸಣ್ಣ ಪ್ರಾಬ್ಲಮ್ ಇದ್ದರೂ ಕೂಡ ಅದು ತಡ್ಕೊಳ್ಳಲ್ಲ, ಇಟ್ ವಿಲ್ ರೆಸ್ಪಾಂಡ್ ವೆರಿ ಫಾಸ್ಟ್. ಸೊ ಹಾಗಾಗಿ ಸಿವಿಯರ್ ಇರಿಟೇಷನ್ ಆಗುವಂಥ ಸಾಧ್ಯತೆ ಇದೆ. ಅದಕ್ಕೆ ಯಾವಾಗ ಆಕ್ಸಿಜನ್ ಸಪ್ಲೈ ಕಡಿಮೆ ಆಗುತ್ತೋ, ಯಾವಾಗ ನ್ಯೂಟ್ರಿಷನ್ ಕಡಿಮೆ ಆಗುತ್ತೆ, ಯಾಕಂದರೆ ನರಗಳಿಗೆ ಬೇಕಾಗಿರೋ ನ್ಯೂಟ್ರಿಯೆಂಟ್ಸ್ ಭಾಳ ಇದೆ. ಸೊ ಅದರಲ್ಲಿ ವಿಟಮಿನ್ B1 ಇದೆ, B6 ಇದೆ, B12 ಇದೆ, ಸೊ ವಿಟಮಿನ್ K, ಇದೆಲ್ಲ ನಮ್ಮ ನರಗಳಿಗೆ ಬೇಕಾಗಿರುವ ಪೌಷ್ಟಿಕಾಂಶಗಳು. ಸೊ ಅದು ಸರಿಯಾಗಿ ಸಿಕ್ಕಿಲ್ಲ ಅಂದರೆ ಏನಾಗುತ್ತೆ, ನರಗಳ ಇರಿಟೇಷನ್ ಡೆವಲಪ್ ಆಗುತ್ತೆ ಆ್ಯಂಡ್ ನಮಗೆ ಸಿವಿಯರ್ ಪೇಯ್ನ್ ಅನುಭವ ಆಗುತ್ತೆ. ನೀವು ಯಾವುದೇ ಟೆಸ್ಟ್ ಮಾಡಿ ನೋಡಿ, ಎವ್ರಿಥಿಂಗ್ ವಿಲ್ ಬಿ ನಾರ್ಮಲ್. ಬಟ್ ಪೇಷಂಟ್ ಏನು ಹೇಳ್ತಾರೆ, ನನಗೆ ನರಗಳ ಸಮಸ್ಯೆ ಇದೆ ಅಂತ, ಸಿವಿಯರ್ ಪೇಯ್ನ್ ಇದೆ ಅಂತ ಹೇಳ್ತಾರೆ. ಸೊ ಲಾಸ್ಟ್ಗೆ ನಾವೇನು ಮಾಡ್ತೀವಿ, ಪೇಷಂಟಿಗೆ ಮಾನಸಿಕವಾಗಿ ತೊಂದರೆ ಇದೆ ಅಂತ ಹೇಳಿ ಸೈಕಲಾಜಿಕಲ್ ಪ್ರಾಬ್ಲಮ್ ಅಂತ ಅದನ್ನು ನೆಗ್ಲೆಕ್ಟ್ ಮಾಡಿಬಿಡ್ತೀವಿ. ಬಟ್ ಈ ನರಗಳ ಸಮಸ್ಯೆ ಏನಿದೆ ಅದು ತುಂಬ ಹೆಚ್ಚಿಗೆ ಕಂಡು ಬರುತ್ತೆ. ಲೆಗ್ ಪೇಯ್ನಿಗೆ ಒನ್ ಆಫ್ ದ ಮೇನ್ ರೀಸನ್ ಏನು ಅಂತ ಕೇಳಿದ್ರೆ ಡಯಾಬಿಟಿಕ್ ನ್ಯೂರೋಪತಿ ಅಂತಲೇ ಹೇಳ್ಬೋದು. ಸೊ ನಾವೇನು ಮಾಡಬೇಕು, ಡಯಾಬಿಟಿಸ್ ಪ್ರಾಬ್ಲಮ್ ಇದ್ದವರಾದರೆ ಶುಗರನ್ನ ತುಂಬ ಚೆನ್ನಾಗಿ ಕಂಟ್ರೋಲ್ ಮಾಡಬೇಕು. ಯಾಕೆಂದರೆ ಈವನ್ ಪ್ರೀ ಡಯಾಬಿಟಿಕ್ ಸ್ಟೇಜಲ್ಲಿ ಯಾವಾಗ ಖಾಲಿ ಹೊಟ್ಟೆಯಲ್ಲಿ ನಿಮ್ಮ ಶುಗರ್ 100ರಿಂದ 126 ಇದೆಯೋ, ಯಾವಾಗ ನಿಮ್ಮ ಪೋಸ್ಟ್ ಪ್ರ್ಯಾಂಟಲ್ ಶುಗರ್ 140ರಿಂದ 200 ಇದೆಯೋ, ನಾವೇನು ಅನ್ಕೊಳ್ತೀವಿ ಇದು ವೆರಿ ಮಚ್ ನಾರ್ಮಲ್ ಅದ. ಬಟ್ ಈವನ್ ದ್ಯಾಟ್ ಶುಗರ್ ಲೆವೆಲ್ ಕ್ಯಾನ್ ಇರಿಟೇಟ್ ಯುವರ್ ನರ್ವ್ಸ್. ಸೊ ಅದರಿಂದ ನಿಮಗೆ ಫ್ಯೂಚರ್ಲಿ ಸಿವಿಯರ್ ಪೇಯ್ನ್ ಬರುವಂಥ ಸಾಧ್ಯತೆ ಇದೆ, ಪಾದ ತುಂಬ ಉರಿ ಬರುವಂಥ ಸಾಧ್ಯತೆ ಇದೆ. ಸೊ ಈ ಥರ ಸಿಂಪ್ಟಮ್ಸ್ ಡೆವಲಪ್ ಆಗ್ಬೋದು. ಸೊ ಕಾಲಿಗಳಿಗೆ ಬರುವಂಥ ಪೇಯ್ನಿಗೆ ಒಂದು ಮುಖ್ಯ ಕಾರಣ ಏನು ಅಂತ ಕೇಳಿದ್ರೆ ಪೆರಿಫರಲ್ ನ್ಯೂರೋಪತಿ ಅಂತ ಹೇಳ್ಬೋದು. ಸೊ ನ್ಯೂರೋಪತಿ ಪ್ರಾಬ್ಲಮ್ ಇದ್ದವರಾದರೆ ಅದಕ್ಕೆ ಏನು ಮೇನ್ ರೀಸನ್ ಇದೆ, ಅದು ಕೆಲವರಿಗೆ ಏನಾಗುತ್ತೆ, ಲೈಕ್ ಟೊಬ್ಯಾಕೋ ಅಡಿಕ್ಷನ್ ಇರ್ಬೋದು, ಅಥವಾ ಆಲ್ಕಹಾಲಿಸಮ್ ಇರ್ಬೋದು, ಅಥವಾ ಲೈಕ್ ಬೇರೆ ಏನಾದರೂ ಕಾಯಿಲೆಗಳಿರ್ಬೋದು. ಸೊ ಇದರಿಂದೆಲ್ಲ ಬರ್ಬೋದು. ಅದನ್ನು ಕರೆಕ್ಟಾಗಿ ಟ್ರೀಟ್ ಮಾಡಬೇಕು. ಮತ್ತು ನರಗಳ ಹೆಲ್ತ್ ಇಂಪ್ರೂವ್ ಆಗಬೇಕು ಅಂದರೆ ನಾವು ವೈಟಮಿನ್ B1 ಚೆನ್ನಾಗಿ ತಗೋಬೇಕು, B6 ಚೆನ್ನಾಗಿ ತಗೋಬೇಕು, B12 ಚೆನ್ನಾಗಿ ತಗೋಬೇಕು, ವೈಟಮಿನ್ K ಚೆನ್ನಾಗಿ ತಗೋಬೇಕು, ವೈಟಮಿನ್ C ಚೆನ್ನಾಗಿ ತಗೋಬೇಕು, ಆ್ಯಂಡ್ ಒಮೆಗಾ 3 ಫ್ಯಾಟಿ ಆಸಿಡ್ ಚೆನ್ನಾಗಿ ತಗೋಬೇಕು. ಸೊ ಇದೆಲ್ಲ ನಾವು ಸಫಿಷಿಯಂಟ್
ಸಫಿಷಿಯೆಂಟ್ ಕ್ವಾಂಟಿಟಿಯಲ್ಲಿ ನಮ್ಮ ರೆಗ್ಯುಲರ್ ಫುಡ್ಡಲ್ಲಿ ಇನ್ಕ್ಲೂಡ್ ಮಾಡಿದರೆ ನರಗಳದ್ದು ಇರಿಟೇಷನ್ ಕಡಿಮೆ ಆಗುತ್ತೆ ಆ್ಯಂಡ್ ವಿ ಕ್ಯಾನ್ ರಿಗೈನ್ ಇಟ್ಸ್ ಹೆಲ್ತ್. ಸೊ ಅದರ ಒಟ್ಟಿಗೆ ನಮ್ಮ ಡಯಾಬಿಟಿಸು, ಬಿ ಪಿ ಕಾಯಿಲೆ ಅಥವಾ ಲೈಕ್ ಬೇರೆ ಬೇರೆ ಅಡಿಕ್ಷನ್ಸು ಇದನ್ನೆಲ್ಲ ಕಂಟ್ರೋಲಿಗೆ ತಂದ್ರೆ ಮಾತ್ರ ಈ ಪೆರಿಫರಲ್ ನ್ಯೂರೋಪತಿಯಿಂದ ಬರುವಂಥ ಕಾಲು ನೋವೇನಿದೆ ಅದು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ. ಇನ್ನು ತುಂಬ ಜನ ಹೇಳುವಂಥ ಒಂದು ಕಂಪ್ಲೇಂಟ್ ಏನು ಅಂದರೆ, ನನಗೆ ರಾತ್ರಿ ಮಸಲ್ ಕ್ರ್ಯಾಂಪ್ಸ್ ಡೆವಲಪ್ ಆಗುತ್ತೆ ಅಂತ ಹೇಳ್ತಾರೆ. ಸಡನ್ ಆಗಿ ಸಿವಿಯರ್ ಮಸಲ್ ಕ್ರ್ಯಾಂಪ್ ಡೆವಲಪ್ ಆಗುತ್ತೆ. ಸೊ ಒಂದು 5-6 ನಿಮಿಷದಲ್ಲಿ, ಒಂದು 4-5 ನಿಮಿಷದಲ್ಲಿ ಇಮಿಡಿಯೇಟ್ಲಿ ಅದು ಸರಿನೂ ಆಗಿಬಿಡುತ್ತೆ. ಸೊ ಆ ಟೈಮಲ್ಲಿ ಸಿವಿಯರ್ ಪೇನ್ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಇಟ್ ಇಸ್ ಎ ಹೊರಿಬಲ್ ಕಂಡೀಷನ್. ಸೊ ಇದಕ್ಕೆ ಮುಖ್ಯ ಕಾರಣಗಳು ಏನು ಅಂದರೆ ನಮ್ಮ ಎಲೆಕ್ಟ್ರೋಲೈಟ್ಸಲ್ಲಿ ಬರುವಂಥ ಇಂಬ್ಯಾಲೆನ್ಸ್. ಅದು ಸೋಡಿಯಂ ಇರ್ಬೋದು, ಪೊಟ್ಯಾಷಿಯಂ ಇರ್ಬೋದು ಮತ್ತು ಕ್ಯಾಲ್ಶಿಯಂ. ಯಾಕಂದರೆ ಕ್ಯಾಲ್ಶಿಯಂ ಅಯೋನ್ಸ್ ಎಲ್ಲ ಸರಿಯಾಗಿ ಇದ್ದರೆ ಮಾತ್ರ ನಮ್ಮ ಮಸಲ್ ಕಂಟ್ರಾಕ್ಷನ್ ಸರಿಯಾಗುತ್ತೆ. ಮಸಲ್ ಕಂಟ್ರಾಕ್ಷನ್ ಆದಮೇಲೆ ಮಸಲ್ ಫೈಬರ್ಸ್ ರಿಲ್ಯಾಕ್ಸ್ ಆಗಲಿಕ್ಕೂ ಕೂಡ ಕ್ಯಾಲ್ಶಿಯಂ ನೆಸೆಸಿಟಿ ಇದೆ. ಸೊ ಇದರಲ್ಲಿ ಬರುವಂಥ ಏನಾದರೂ ಕೊರತೆ, ಯಾಕೆ ಕ್ಯಾಲ್ಶಿಯಂ ಡೆಫಿಷಿಯನ್ಸಿ ಬರ್ಬೋದು? ಯಾಕಂದರೆ ವಿಟಮಿನ್ ಡಿ ಕೊರತೆ ಇದೆ. ಯಾಕಂದ್ರೆ ನಾವು ಸನ್ಲೈಟಿಗೆ ಹೋಗೋದೇ ಇಲ್ಲ. ಸನ್ಲೈಟಿಗೆ ಹೋದರೆ ಮಾತ್ರ ವಿಟಮಿನ್ ಡಿ ಸಫಿಷಿಯೆಂಟ್ ಆಗಿ ಸಿಗುತ್ತೆ. ಈವನ್ ಈಗ ತುಂಬ ಜನರಲ್ಲಿ ಫ್ಯಾಟಿ ಲಿವರ್ ಪ್ರಾಬ್ಲಮ್ ಇದ್ದಿದ್ದಕ್ಕೆ ಏನಾಗುತ್ತೆ, ಸನ್ಲೈಟ್ ಎಕ್ಸ್ಪೋಷರ್ ಆದರೂ ಕೂಡ ವಿಟಮಿನ್ ಡಿ ಸಿಂಥಸಿಸ್ ಸರಿಯಾಗಿ ಆಗಲ್ಲ. ಯಾಕಂದರೆ ಕೊಲೆಸ್ಟ್ರಾಲ್ ವಿಟಮಿನ್ ಡಿ ಕನ್ವರ್ಟ್ ಆಗಬೇಕು ಅಂದರೆ ಲಿವರ್ ಫಂಕ್ಷನ್ಸ್ ಸರಿಯಾಗಿರಬೇಕು. ಸೊ ಆ ಪ್ರಾಬ್ಲಮಿಂದ ವಿಟಮಿನ್ ಡಿ ಡೆಫಿಷಿಯನ್ಸಿ ಆಗ್ತಾ ಇದೆ. ವಿಟಮಿನ್ ಡಿ ಡೆಫಿಷಿಯನ್ಸಿಯಿಂದ ನಮಗೇನಾಗುತ್ತೆ, ಕ್ಯಾಲ್ಶಿಯಂ ಸರಿಯಾಗಿ ಅಬ್ಸಾರ್ಬ್ ಆಗ್ತಾ ಇಲ್ಲ. ಸೊ ಇದರಿಂದ ಏನಾಗುತ್ತೆ, ನಮ್ಮ ಮಸಲ್ಸ್ದು ವೀಕ್ನೆಸ್ ಡೆವಲಪ್ ಆಗುತ್ತೆ. ಸೊ ತುಂಬ ಜನರಲ್ಲಿ ನಾವು ರೆಗ್ಯುಲರ್ ಆಗಿ ಕ್ಯಾಲ್ಶಿಯಂ ಸಪ್ಲಿಮೆಂಟ್ ಕೊಟ್ಟಾಗ ಅಥವಾ ವೈಟಮಿನ್ D3 ಸಪ್ಲಿಮೆಂಟ್ ಕೊಟ್ಟಾಗ ಈ ಪ್ರಾಬ್ಲಮ್ ತುಂಬ ಈಸಿಯಾಗಿ ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಾ ಇದೆ. ಸೊ ನಾವೇನು ಮಾಡಬೇಕು, ಈ ಎಲೆಕ್ಟ್ರೋಲೈಟ್ಸನ್ನು ಸರಿಯಾಗಿ ತಗೋಬೇಕು. ನಮ್ಮ ಆಹಾರದಲ್ಲಿ ಸಫಿಷಿಯೆಂಟ್ ಆಗಿ ಸೋಡಿಯಂ, ಪೊಟ್ಯಾಷಿಯಂ, ಕ್ಯಾಲ್ಶಿಯಂ, ಸೊ ಮೆಗ್ನೀಷಿಯಂ ಇದೆಲ್ಲ ಚೆನ್ನಾಗಿದ್ದರೆ ಮಾತ್ರ ನಮ್ಮ ಮಸಲ್ ಸ್ಟ್ರೆಂತ್ ಚೆನ್ನಾಗಿರುತ್ತೆ. ಸೊ ಈ ಥರ ಪೇನನ್ನು ಪ್ರಿವೆಂಟ್ ಮಾಡಲಿಕ್ಕೆ ಸಾಧ್ಯ. ಸೊ ಇದು ಅಷ್ಟೇ ರೀಸನ್ಸ್ ಅಲ್ಲ, ಇದರೊಟ್ಟಿಗೆ ಭಾಳಷ್ಟು ಕಾರಣಗಳಿಂದ ನಿಮಗೆ ಕಾಲು ನೋವು ಬರುವಂಥ ಸಾಧ್ಯತೆ. ಈವನ್ ಒಂದು ಅನೀಮಿಯಾ, ರಕ್ತಹೀನತೆ ಏನಿದೆಯಲ್ಲ, ರಕ್ತಹೀನತೆ ಇದ್ದರೂ ಕೂಡ ನಮಗೆ ಕಾಲುಗಳಲ್ಲಿ ನೋವು ಫೀಲ್ ಆಗುವಂಥ ಸಾಧ್ಯತೆ. ಯಾಕೆಂದರೆ ಏನೇ ಸಮಸ್ಯೆ ಇದ್ದರೂ ನಮ್ಮ ಎಕ್ಸ್ಟ್ರಿಮಿಟೀಸಲ್ಲಿ ಅದು ಬೇಗ ನಮಗೆ ಫೀಲ್ ಆಗುತ್ತೆ. ಯಾಕೆ ನೀವೇ ವಿಚಾರ ಮಾಡಿ, ಅಲ್ಲಿರುವ ಅದೇ ನಮ್ಮ ಹಾರ್ಟಿಂದ ದೂರ ಇರುವ ಜಾಗ. ಸೊ ಅಲ್ಲಿಗೆ ಪೌಷ್ಟಿಕಾಂಶಗಳು ಸರಿಯಾಗಿ ಹೋಗಿಲ್ಲ, ಅಲ್ಲಿ ಸರಿಯಾಗಿ ಆಕ್ಸಿಜನ್ ಹೋಗಿಲ್ಲ ಅಂದರೆ ಏನಾಗುತ್ತೆ, ನಮಗೆ ಸಿಂಪ್ಟಮ್ಸ್ ಡೆವಲಪ್ ಆಗುತ್ತೆ. ಈವನ್ ರಕ್ತಹೀನತೆ ಇದ್ದಾಗ ಏನಾಗುತ್ತೆ, ಹಿಮೋಗ್ಲೋಬಿನ್ ಭಾಳ ಕಡಿಮೆ ಇರುತ್ತೆ. ಹಿಮೋಗ್ಲೋಬಿನ್ ಇದ್ದರೆ ಮಾತ್ರ ನಮ್ಮ ರಕ್ತದಲ್ಲಿ ಆಕ್ಸಿಜನ್ ಟ್ರಾನ್ಸ್ಪೋರ್ಟ್ ಸರಿಯಾಗಿ ಆಗುತ್ತೆ ಅಲ್ವಾ. ನಾವು ಉಸಿರೊಳಗೆ ತಗೊಳ್ಳುವಾಗ ಆಕ್ಸಿಜನ್ ತಗೊಳ್ತೀವಿ, ಆ ಆಕ್ಸಿಜನ್ ಹೀಮೊಟ್ಟಿಗೆ ಬೈಂಡ್ ಆಗಿ ಆಕ್ಸಿ ಹಿಮೋಗ್ಲೋಬಿನ್ ಆದರೆ ಮಾತ್ರ ಅದು ಅಲ್ಲಿಂದ ಟ್ರಾನ್ಸ್ಪೋರ್ಟ್ ಆಗಿ ಎಲ್ಲ ಸೆಲ್ಸ್ಗೂ ಸಫಿಷಿಯೆಂಟ್ ಆಗಿ ಆಕ್ಸಿಜನ್ ಕೊಡಲಿಕ್ಕೆ ಸಾಧ್ಯ. ಸೊ ರಕ್ತಹೀನತೆ ಇದ್ದವರಲ್ಲಿ ಏನಾಗುತ್ತೆ, ಆಕ್ಸಿಜನ್ ಸರಿಯಾಗಿ ಇದಾಗಲ್ಲ, ಅಂದರೆ ಹಿಮೋಗ್ಲೋಬಿನ್ ಕಡಿಮೆ ಇರೋದರಿಂದ ಆಕ್ಸಿಜನ್ ಸಪ್ಲೈ ಸರಿಯಾಗಿ ಆಗಲ್ಲ. ಸೊ ಹಾಗಾಗಿ ನಮಗೆ ಸಿವಿಯರ್ ಪೇನ್ ಬರುವಂಥ ಸಾಧ್ಯತೆ ಇದೆ. ಇನ್ನೂ ತುಂಬ ಕಂಡೀಷನ್ ಇದೆ, ರೆಸ್ಟ್ಲೆಸ್ ಲೆಗ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಈವನ್ ಬ್ರೀತಿಂಗ್ ಡಿಸಾರ್ಡರ್ಸ್ ಇದ್ದವರಲ್ಲಿ ತುಂಬ ಜನರಿಗೆ ಏನಾಗುತ್ತೆ, ಆಸ್ತಮಾ ಪ್ರಾಬ್ಲಮ್, ಈ ಥರ ಪ್ರಾಬ್ಲಮ್ ಇದ್ದವರಲ್ಲಿ ಕೂಡ ಕೈಕಾಲು ನೋವು ಬರುವಂಥ ಸಾಧ್ಯತೆ ತುಂಬ ಇದೆ. ಆ್ಯಂಡ್ ಇದರೊಟ್ಟಿಗೆ ಡೆಫಿಷಿಯನ್ಸೀಸ್ ನಾನೀಗ ಹೇಳಿದರೆ ಅದು ಭಾಳಷ್ಟು ರೀಸನ್ಸ್ ಇದೆ ಇರ್ಬೋದು. ನರಗಳ ವೀಕ್ನೆಸ್ ಇಂದ ಇರ್ಬೋದು, ಮಸ್ಕ್ಯುಲರ್ ಪ್ರಾಬ್ಲಮ್ ಇರ್ಬೋದು. ಕೆಲವರಿಗೆ ಸಫಿಷಿಯೆಂಟ್ ಆಗಿ ಪ್ರೋಟೀನ್ ತಗೊಳ್ಳಿಲ್ಲ ಅಂದರೆ, ಯಾಕೆಂದರೆ ನಮ್ಮ ಆಹಾರ ಹೇಗಿದೆ ಈಗ ನೋಡಿ, ಒಂದೇ ಥರ ಆಹಾರ ನಾವು ರೆಗ್ಯುಲರ್ ಆಗಿ ಜಂಕ್ ಫುಡ್ ರೆಗ್ಯುಲರ್ ತಗೊಳ್ತೀವಿ, ಅದರೊಟ್ಟಿಗೆ ಬರೀ ಅನ್ನ ಸಾರು ಅಥವಾ ದೋಸೆ, ಇಡ್ಲಿ ಇಂಥದ್ದಷ್ಟೇ ನಾವು ತಗೊಳ್ತಾ ಹೋಗ್ತೀವಿ. ಸೊ ಅದರಲ್ಲಿ ಸಫಿಷಿಯೆಂಟ್ ಆಗಿರೋ ಪ್ರೋಟೀನ್ ಇರಬೇಕು, ಸಫಿಷಿಯೆಂಟ್ ಆಗಿ ಫ್ಯಾಟ್ ಇರಬೇಕು, ಸಫಿಷಿಯೆಂಟ್ ಆಗಿರುವಂಥ ವೈಟಮಿನ್ಸ್, ಮಿನರಲ್ಸ್ ಎಲ್ಲ ಇದ್ದರೆ ಮಾತ್ರ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಮಸಿಲ್ಸಿಗೆ ಬೇಕಾಗಿರುವಷ್ಟು ಪ್ರೋಟೀನ್ ಅಥವಾ ಅಮಿನೋ ಆ್ಯಸಿಡ್ಸ್ ಸಿಗುತ್ತೆ. ಸೊ ಇದೆಲ್ಲ ಕಡಿಮೆ. ಮಸಿಲ್ಸ್ ಆ್ಯಕ್ಚುಲಿ ಬದುಕಬೇಕು ಅಂತಿದ್ರೆ ಅದಕ್ಕೆ BCAA ಅಂತ ಹೇಳ್ತೀವಿ, ಬ್ರಾಂಚ್ ಚೈನ್ ಅಮಿನೋ ಆ್ಯಸಿಡ್, ಲುಸಿನ್, ಐಸೋಲುಸಿನ್ ಆ್ಯಂಡ್ ವ್ಯಾಲೈನ್ ಅಂತ 3 ಅಮಿನೋ ಆ್ಯಸಿಡ್ಸ್ ಬೇಕು. ಅದು ಸಫಿಷಿಯೆಂಟ್ ಆಗಿ ಸಿಕ್ಕಿಲ್ಲ ಅಂದರೆ ಏನಾಗುತ್ತೆ, ಒಂದು ಮಸಲ್ ಫೈಬರ್ ಸತ್ತೋಗ್ಬಿಡುತ್ತೆ. ಅದರಿಂದ ರಿಲೀಸ್ ಆಗುವಂಥ ಅಮಿನೋ ಆಸಿಡ್ಸ್ ಮೇಲೆ ಬಾಕಿ ಇರೋರು ಬದುಕಬೇಕಾಗುತ್ತೆ. ಸೊ ಇದು ಕೂಡ ನಮಗೆ ಮಸಿಲ್ ಬಲ್ಕ್ ತುಂಬ ಕಡಿಮೆ ಆಗಲಿಕ್ಕೆ ಮತ್ತು ಮಸಿಲ್ ಪೇಯ್ನ್ ಡೆವಲಪ್ ಆಗಲಿಕ್ಕೆ ಒಂದು ಮುಖ್ಯ ರೀಸನ್ ಅಂತ ಹೇಳ್ಬೋದು. ಸೊ ನಾವು ನಮ್ಮ ಆಹಾರದಲ್ಲಿ ರೆಗ್ಯುಲರ್ ಆಗಿ ಮೊಟ್ಟೆ ತಗೊಳ್ಳೋದು, ಅಥವಾ ನಾನ್ ವೆಜಿಟೇರಿಯನ್ಸ್ ಆದರೆ ಮೀಟನ್ನು ಇನ್ಕ್ಲೂಡ್ ಮಾಡೋದು, ಅಥವಾ ವೆಜಿಟೇರಿಯನ್ಸ್ ಆದರೆ ಭಾಳಷ್ಟು ಲೈಕ್ ಸೋಯಾಬೀನ್ ಇರ್ಬೋದು ಅಥವಾ ಪನೀರ್ ಇರ್ಬೋದು. ಸೊ ಈ ಥರ ಐಟಮ್ಸ್, ಮಿಲ್ಕ್ ಪ್ರಾಡಕ್ಟ್ಸು ಅಥವಾ ಕರ್ಡ್ ಇರ್ಬೋದು, ಮೊಳಕೆ ಕಾಳು ಇರ್ಬೋದು, ತುಂಬ ಲೆಗ್ಯೂಮ್ಸ್ ಆ್ಯಂಡ್ ಪಲ್ಸಸ್ಸನ್ನು ಇನ್ಕ್ಲೂಡ್ ಮಾಡೋದು ಕೂಡ ಈ ಥರ ಪ್ರಾಬ್ಲಮ್ಸಿಂದ ಹೊರಬರಲಿಕ್ಕೆ ಸಾಧ್ಯ. ಇನ್ನು ತುಂಬ ಮಕ್ಕಳಲ್ಲಿ ನಾವು ನೋಡ್ತೀವಲ್ಲ, ಗ್ರೋಯಿಂಗ್ ಏಜಲ್ಲಿ ಏನಾಗುತ್ತೆ, ಅವರಿಗೆ ಸಿವಿಯರ್ ಪೇಯ್ನ್ ಅನುಭವ ಆಗುತ್ತೆ. ಏನಾದರೂ ಎಕ್ಸಸೈಸ್ ಮಾಡಿದರೆ, ಎಲ್ಲಾದರೂ ಆಟ ಆಡ್ಲಿಕ್ಕೆ ಹೋದರೆ ಪೇಯ್ನ್ ಅನುಭವ ಆಗುತ್ತೆ. ಸೊ ಅದು ಕೂಡ ಭಾಳಷ್ಟು ಡೆಫಿಷಿಯನ್ಸೀಸಿಂದ ಇರಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ಮಕ್ಕಳಿಗೆ ನಾವೇನು ಮಾಡಬೇಕು, ಒಂದೇ ಥರ ಈ ಚಾಕ್ಲೇಟ್ ಕೇಳಿದಾಗ ಕೊಡಬೇಡಿ. ಅದರ ಬದಲು ನಾವೇನು ಮಾಡಿ, ಒಳ್ಳೆ ನ್ಯೂಟ್ರಿಷಸ್ ಆಗಿರುವಂಥ ಕಾಳುಗಳಿಂದ ಏನಾದರೂ ಸ್ವೀಟ್ಸ್ ಪ್ರಿಪೇರ್ ಮಾಡಿ, ಬೆಲ್ಲ ಹಾಕಿ, ಬೆಲ್ಲದಲ್ಲಿ ತುಂಬ ಅಯರ್ನ್ ರಿಚ್ ಇದೆ. ಸೊ ಹಾಗಾಗಿ ನಮಗೆ ರಕ್ತಹೀನತೆ ಬರುವಂಥ ಸಾಧ್ಯತೆ ತುಂಬ ಕಡಿಮೆ. ತುಂಬ ಸೊಪ್ಪುಗಳ ಪಲ್ಯ, ತುಂಬ ಬ್ಲ್ಯಾಂಡ್ ಆಗಿ ಮಾಡೋ ಬದಲು ಅದನ್ನೇನು ಮಾಡಿ ಸ್ವಲ್ಪ ಟೇಸ್ಟಿಯಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಸೊ ಅದರ ಮಕ್ಕಳಿಗೆ ಇಷ್ಟ ಆಗುತ್ತೆ. ಭಾಳಷ್ಟು ಐಟಮ್ಸ್ ಮಾಡ್ಬೋದು. ಈಗ ಪನೀರಿಂದ ಏನಾದರೂ ಐಟಮ್ಸ್ ಮಾಡಿ ಕೊಟ್ಟರೆ ಸಫಿಷಿಯೆಂಟ್ ಆಗಿ ಪ್ರೋಟೀನ್ ಸಿಗುತ್ತೆ ಅವರಿಗೆ. ಸೋಯಾಬೀನ್ ತುಂಬ ಪ್ರೋಟೀನ್ ಸಪ್ಲೈ ಇರುತ್ತೆ. ಚಿಕನ್, ಮಟನ್, ಫಿಶ್ ಯಾವುದು ಬೇಕಾದರೂ ಕೊಡಿ, ಇಫ್ ಯು ಆರ್ ಎ ನಾನ್ ವೆಜಿಟೇರಿಯನ್. ಮೊಟ್ಟೆ ರೆಗ್ಯುಲರ್ ಕೊಡಿ, ಯಾಕಂದರೆ ಎಗ್ ಆಲ್ಬುಮಿನ್ ಏನಿದೆ ಒನ್ ಆಫ್ ದ ಬೆಸ್ಟ್ ಲೈಕ್ ಪ್ರೋಟೀನ್ ಅಂತ ನಾವು ಹೇಳ್ತೀವಿ. ಈಸಿಯಾಗಿ ಅಬ್ಸರ್ವ್ ಆಗಲಿಕ್ಕೆ ಕೂಡ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಈ ಥರ ಡೆಫಿಷಿಯನ್ಸೀಸನ್ನು ನಾವು ಮ್ಯಾನೇಜ್ ಮಾಡಿದರೆ ಭಾಳಷ್ಟು ಈ ಬಾಡಿ ತೋರಿಸುವಂಥ ಸಿಂಪ್ಟಮ್ಸನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ. ಅದು ಕಾಲು ನೋವು ಇರ್ಬೋದು,
ಕೈಕಾಲು ನೋವು ಇರ್ಬೋದು, ನರಗಳ ಸಮಸ್ಯೆ ಇರ್ಬೋದು, ಬ್ರೈನ್ ಪ್ರಾಬ್ಲಮ್ ಇರ್ಬೋದು, ಭಾಳಷ್ಟು ಪ್ರಾಬ್ಲಮ್ಸ್, ಇವನ್ ಬ್ಲಡ್ ವೆಸಲ್ಸಿಗೆ ಬರುವಂಥ ಪ್ರಾಬ್ಲಮ್ ಇರ್ಬೋದು. ಸೊ ಯಾಕೆಂದರೆ ಎಲ್ಲ ಕಾಯಿಲೆಗಳು, ಯಾವುದೇ ಕಾಯಿಲೆಗಳಿರಲಿ ಅದರದ್ದು ರೂಟ್ ಕಾಸ್ ಇರೋದು ನಮ್ಮ ಹೊಟ್ಟೆಯಿಂದಾನೇ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ನಾವು ಕರೆಕ್ಟಾಗಿರುವಂಥ ಒಂದು ಆಹಾರ ಕ್ರಮ ಫಾಲೋ ಮಾಡಿ, ಕರೆಕ್ಟಾಗಿರುವಂಥ ನಾರಿನಂಶ ಇರುವಂಥ ಆಹಾರಗಳನ್ನು ತಗೊಳ್ಳಿ, ಏನು ಮಾಡ್ಬೋದು, ಭಾಳಷ್ಟು ಕಾಯಿಲೆಗಳನ್ನು ಪ್ರಿವೆಂಟ್ ಮಾಡ್ಬೋದು. ನೀವು ನೋಡಿ ಆಲ್ಮೋಸ್ಟ್ ಎಲ್ಲ ಕಾಯಿಲೆಗಳು, ಅದು ಕಾಲು ನೋವು ಇರ್ಬೋದು, ಕೈ ನೋವು ಇರ್ಬೋದು, ನರಗಳ ಸಮಸ್ಯೆ ಇರ್ಬೋದು, ಮಂಡಿ ನೋವು ಇರ್ಬೋದು, ಸೊಂಟ ನೋವು ಇರ್ಬೋದು, ಎಲ್ಲದಕ್ಕೂ ಮೇನ್ ರೀಸನ್ ಏನು ಕೇಳಿದ್ರೆ ಒಬೆಸಿಟಿ. ಸೊ ಒಬೆಸಿಟಿ ಎಲ್ಲಿಂದ ಕ್ರಿಯೇಟ್ ಆಗುತ್ತೆ? ಹೊಟ್ಟೆಯಿಂದ ತಾನೆ. ಯಾಕೆಂದರೆ ನಾವು ರೆಗ್ಯುಲರ್ ಆಗಿ ಬರೀ ಕಾರ್ಬೋಹೈಡ್ರೇಟ್ ಇರುವಂಥ ಆಹಾರ ತಗೊಳ್ಳೋದ್ರಿಂದ ಗ್ಲೂಕೋಸ್ ಹೆಚ್ಚಾಗುತ್ತೆ, ಸ್ಟೋರೇಜ್ ಹೆಚ್ಚಾಗುತ್ತೆ. ಸೊ ಹಾಗಾಗಿ ಒಬೆಸಿಟಿ ಬರುತ್ತೆ, ಅವರಿಗೆ ಡಯಾಬಿಟಿಸ್ ಬರುತ್ತೆ. ಡಯಾಬಿಟಿಸ್ ಬಂದರೆ ಡಯಾಬಿಟಿಕ್ ನ್ಯೂರೋಪತಿ ಡೆವಲಪ್ ಆಗುತ್ತೆ, ಡಯಾಬಿಟಿಕ್ ನೆಫ್ರೋಪತಿ ಡೆವಲಪ್ ಆಗುತ್ತೆ, ಭಾಳಷ್ಟು ಸೀರಿಯಸ್ ಚೈನ್ ಆಫ್ ಡಿಸೀಸಸ್ ಡೆವಲಪ್ ಆಗುತ್ತೆ. ಸೊ ನಾವು ಇವತ್ತಿಂದ ಏನು ಮಾಡಬೇಕು, ಯಾವುದೇ ಕಾಯಿಲೆಗಳು, ಎಲ್ಲ ಕಾಯಿಲೆಗಳು ಪ್ರಿವೆಂಟ್ ಮಾಡಬೇಕು ಅಂದರೆ ನಮ್ಮ ಆಹಾರ ತುಂಬ ಚೆನ್ನಾಗಿ ನಾವು ತಗೋಬೇಕು, ಒಳ್ಳೆ ಪೌಷ್ಟಿಕಾಂಶ ಇರುವಂಥ ಆಹಾರ ತಗೋಬೇಕು ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.